ಬಳ್ಳಾರಿ ಬ್ಯಾನರ್ ಗಲಾಟೆಯ ಮತ್ತೊಂದು ಭಯಾನಕ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆಟೋದಲ್ಲಿ ಬಾಟಲ್ಗಳನ್ನ ತಂದಿದ್ದಂತಹ ದೃಶ್ಯ ನ್ಯೂಸ್ ಫಸ್ಟ್ಗೆ ಸಿಕ್ಕಿದೆ. ಜನಾರ್ದನ ರೆಡ್ಡಿ ಅವರ ಮನೆಯ ಮೇಲೆ ಖಾಲಿ ಬಾಟಲ್ಗಳನ್ನ ತೂರೋದಕ್ಕೆ ಬಾಟಲ್ಗಳನ್ನ ತರಿಸಲಾಗಿತ್ತು. ಬಾಟಲ್ ತುಂಬಿದಂತಹ ಆಟೋ ಬರ್ತಾ ಇದ್ದ ಹಾಗೆ ಪೊಲೀಸರು ಅಲರ್ಟ್ ಆಗಿತ್ತು. ಬಾಟಲ್ಗಳು ಕಿಡಿಗೇಡಿಗಳ ಕೈಗೆ ಸಿಗದಂತೆ ತಡೆಯುವಂತಹ ಪ್ರಯತ್ನವನ್ನು ಮಾಡಿದ್ರು ಪೊಲೀಸರು. ಈ ವೇಳೆ ಕೆಳಗೆ ಬಿದ್ದಂತಹ ಒಂದೆರಡು ಬಾಟಲ್ಗಳನ್ನ ಜನಾರ್ದನ ರೆಡ್ಡಿಯವರ ಮನೆಯ ಕಡೆ ತೂರುವಂತಹ ಕೆಲಸವನ್ನ ಅಲ್ಲಿದ್ದಂತಹ ಕಿಡಿಗೇಡಿಗಳು ಮಾಡಿದ್ದಾರೆ. ఆటోలు వేసుకొచ్చినాం. ఆటోలు వేసుకొచ్చినాం. ఆటోలు వేసుకొచ్చినాం. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತಹ ಮತ್ತೊಂದು ಭಯಾನಕ ದೃಶ್ಯ ಇದು. ಆವತ್ತು ಗಲಭೆಯನ್ನ ಮಾಡೋದಕ್ಕೆ, ದಾಂಧಲೆಯನ್ನ ಮಾಡೋದಕ್ಕೆ ತಯಾರಿ ಯಾವ ರೀತಿಯಾಗಿತ್ತು, ಅಸ್ತ್ರ ಶಸ್ತ್ರಗಳನ್ನ ಯಾವ ರೀತಿ ಪೂರೈಕೆ ಮಾಡಲಾಗಿತ್ತು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಕೇವಲ ಫೈರಿಂಗ್ ಮಾತ್ರ ಆಗಿಲ್ಲ, ದೊಣ್ಣೆಗಳಿಂದ ಮಾತ್ರ ಬಡದಾಡ್ಕೊಂಡಿಲ್ಲ, ಕಲ್ಲು ತೂರಾಟವನ್ನ ಮಾತ್ರ ಮಾಡಿಲ್ಲ, ಬಾಟಲಿಗಳ ಸಪ್ಲೈ ಕೂಡ ಆಗಿತ್ತು. ಬಹಳ ಕ್ಲಿಯರ್ ಸಪ್ಲೈ ಆಗಿತ್ತು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ. ಅಲ್ಲೇ ಎಲ್ಲೋ ಬಿದ್ದಿದ್ದಂತಹ ಬಾಟಲ್ಗಳನ್ನ ಎತ್ತಿ ಎಸೆದಿಲ್ಲ ಅವತ್ತು ಗಲಾಟೆಯ ಸಂದರ್ಭದಲ್ಲಿ. ಅಂದ್ರೆ ಇನ್ಸ್ಟೆಂಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲೆಲ್ಲೋ ಕಾಣಿಸ್ತು, ಅದನ್ನ ಎತ್ತಿ ಎಸೆದ್ರು ಅಲ್ಲ. ಇದೊಂದು ಪ್ರೀ ಪ್ಲಾನ್ಡ್ ಕೃತ್ಯ, ಅಥವಾ ಸಂಜೆ ಒಂದು ಸಲ ಗಲಭೆಯಾದಂತಹ ನಂತರದಲ್ಲಿ ಒಂದ್ಸಲ ಗಲಾಟೆ ಆಗುತ್ತಲ್ಲ ಬ್ಯಾನರ್ ವಿಚಾರವಾಗಿ, ಅದಾದಂತಹ ಕೆಲವೇ ಕ್ಷಣದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಭೆಯನ್ನ ಮಾಡಬೇಕು, ದಾಂಧಲೆಯನ್ನ ಮಾಡಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿಕೊಂಡು, ಪ್ಲಾನ್ ಮಾಡಿಕೊಂಡು, ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡಿಕೊಂಡ್ರು ಅಷ್ಟು ತ್ವರಿತವಾಗಿ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿಯನ್ನ ಕೊಡ್ತಾ ಇದೆ. ನೋಡಿ, ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೆಳಭಾಗದಲ್ಲೂ ನಿಂತಿರ್ತಾರೆ. ಜನಾರ್ದನ ರೆಡ್ಡಿ ಅವರ ಕಚೇರಿ ನಿಮ್ಗೆ ಆ ದೃಶ್ಯದಲ್ಲಿ ಕಾಣಿಸ್ತಾ ಇರೋದು ಮೇಲ್ಭಾಗದಲ್ಲಿ, ಅಲ್ಲೂ ಕೂಡ ಅವರ ಕಡೆಯ ಕಾರ್ಯಕರ್ತರಿರ್ತಾರೆ. ಎರಡೂ ಕಡೆಯಿಂದ ಕಲ್ಲು ತೂರಾಟಗಳಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಳಭಾಗದಿಂದ ಈ ಕಾಂಗ್ರೆಸ್ ಬೆಂಬಲಿಗರು ಯಾರಿದ್ದಾರೋ ಯಾರೋ ಒಬ್ಬ ಆಟೋದಲ್ಲಿ ಬಾಟಲ್ಗಳನ್ನ ತೆಗೆದುಕೊಂಡು ಬರ್ತಾನೆ. ಅಂದ್ರೆ ಸಪ್ಲೈ ಮಾಡೋದಕ್ಕೆ, ಹೊಡಿರಿ ಆ ಕಡೆಗೆ ಅಂತ ಹೇಳಿ, ಅಂದ್ರೆ ಮಾಹಿತಿ ಕೊಟ್ಟು ಬಾಟಲ್ಗಳನ್ನ ತರಿಸಿಕೊಳ್ಳಲಾಗತ್ತೆ ಆ ಸ್ಪಾಟ್ಗೆ. ಆ ಬಾಟಲ್ಗಳನ್ನ ಹಂಚುವಂತಹ ಕೆಲಸ ಆಗ್ತಾ ಇರುತ್ತೆ. ಆ ದಾರಿಯುದ್ದಕ್ಕೂ ಹಂಚಿಕೊಂಡು ಬಂದಿರ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಯಾವಾಗ ಈ ಪೊಲೀಸ್ ಸಿಬ್ಬಂದಿಗಳಿಗೆ ಅದು ಕಾಣಿಸುತ್ತೋ ಆಟೋನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆಗ ಒಂದಿಷ್ಟು ಬಾಟಲ್ಗಳು ಕೆಳಗೆ ಬೀಳುತ್ತವೆ. ಬಿದ್ದಂತಹ ಬಾಟಲ್ಗಳನ್ನ ಎಸೆಯುವಂತಹ ಪ್ರಯತ್ನವೂ ಅಲ್ಲಾಗಿದೆ. ಒಂದು ಸಲ ಬ್ಯಾನರ್ ವಿಚಾರವಾಗಿ ಸಂಜೆ ಗಲಾಟೆಯಾದಂತಹ ನಂತರದಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ದಾಂಧಲೆ ಮಾಡಬೇಕು, ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಪೂರ್ವ ನಿರ್ಧರಿತ ಅನ್ನೋದು ಈ ದೃಶ್ಯದಿಂದಾನೇ ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಈಗ ಏನೋ ಆಲ್ ಆಫ್ ಸಡನ್ ಗಲಾಟೆ
ಗಲಾಟೆ ಆಯ್ತು ಅಂದ್ರೆ ಹೆಂಗ್ ಗಲಾಟೆ ಆಗ್ಬೇಕು ಹೇಳಿ? ಅಲ್ಲೇ ಎಲ್ಲೋ ಬಿದ್ದಿದ್ದಂತಹ ಕಲ್ಲನ್ನ ಎಸಿಬೇಕಾಗಿತ್ತು, ಅಲ್ಲೇ ಎಲ್ಲೋ ಇದ್ದಂತಹ ದೊಣ್ಣೆಯಿಂದ ಹೊಡಿಬೇಕಾಗಿತ್ತು, ಅಲ್ಲೇ ಎಲ್ಲೋ ಬಿದ್ದಿದ್ದಂತಹ ಬಾಟಲಿಯಿಂದ ಹೊಡಿಬೇಕಾಗಿತ್ತು, ಆಗ ಹೇಳಬಹುದಾಗಿತ್ತು ಏನೋ ಆ ಕ್ಷಣಕ್ಕಾದಂತಹ ಗಲಾಟೆ ಅಂತ ಹೇಳಿ. ಹಾಗೆ ಕಾಣಿಸ್ತಾ ಇಲ್ವಲ್ಲ ಇದು ಒಂದು ದೃಶ್ಯ ಅಲ್ಲ. ನಾವು ನಿನ್ನೆ ಮೊನ್ನೆಯೂ ಒಂದು ವಿಡಿಯೋನ ಪ್ಲೇ ಮಾಡಿದ್ವಿ. ಜನಾರ್ದನ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ, ಗೇಟ್ನ ಮುಂಭಾಗದಲ್ಲಿ ದೊಣ್ಣೆಗಳನ್ನ ರಾಶಿ ಇಟ್ಕೊಂಡು ನಿಂತಿದ್ದಂತಹ ದೃಶ್ಯ. ಅಂದ್ರೆ ಎರಡೂ ಕಡೆ ಸಿದ್ಧತೆಗಳಾಗಿತ್ತು ಅನ್ನೋದಕ್ಕೆ ಆ ದೃಶ್ಯವೂ ಸಾಕ್ಷಿಯನ್ನ ಕೊಟ್ಟಿತ್ತು. ಸಾಕಷ್ಟು ದೊಣ್ಣೆಗಳನ್ನ ಹಿಡ್ಕೊಂಡು ನಿಂತಿದ್ರು. ಬರ್ಲಿ ನಾವು ಹೊಡೆದಾಕ್ತೀವಿ ಅಂತ ಹೇಳಿ ದೊಣ್ಣೆ ಹಿಡ್ಕೊಂಡು ಕಾಯ್ತಾ ಇತ್ತು. ಈಗ ಬಾಟಲಿಗಳ ಸಪ್ಲೈ ಆಗಿರೋದು, ಖಾಲಿ ಬಾಟಲಿಗಳ ಸಪ್ಲೈ ಆಗಿರೋದಕ್ಕೆ ಸಾಕ್ಷಿಯಾಗಿ ಈ ದೃಶ್ಯ ಸಿಗ್ತಾ ಇದೆ. ಆಟೋದಲ್ಲಿ ನೂರಾರು ಬಾಟಲಿಗಳನ್ನ ಹೊತ್ಕೊಂಡು ಬಂದಿದ್ದಾರೆ. ನಗರದ ಒಳಭಾಗದಿಂದ ಈ ಜಾಗಕ್ಕೆ ಅವಂಭಾವಿಗೆ ಎಂಟ್ರಿ ಆಗಿದೆ ಆಟೋ. ಅಂದ್ರೆ ಅಲ್ಲಿದ್ದವರಿಗೆ ಬಾಟಲ್ಗಳನ್ನ ಸಪ್ಲೈ ಮಾಡಬೇಕು ಅನ್ನುವಂತ ಇನ್ಸ್ಟ್ರಕ್ಷನ್ ಸಿಕ್ಕಂತ ನಂತರದಲ್ಲಿ ಆಟೋ ಅಲ್ಲಿಗೆ ಬಂದಿದೆ. ಪೊಲೀಸರು ಸಮಯ ಪ್ರಜ್ಞೆಯನ್ನ ಮಿಳಿತಾರೆ, ತಡೆಯುವಂತ ಪ್ರಯತ್ನ ಮಾಡ್ತಾರೆ. ಬಟ್ ಪೊಲೀಸ್ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ? ಇದ್ದಿದ್ದೇ ಆ ದೃಶ್ಯದಲ್ಲಿ ನಮಗೆ ಕಾಣಿಸೋದೇ 2 ಜನ 3 ಜನ ಮಾತ್ರ. ತಡೆಯುವಂತ ಪ್ರಯತ್ನವನ್ನ ಪೊಲೀಸರು ಮಾಡುವಂತ ಆ ಪ್ರಯತ್ನವನ್ನ ಮಾಡಿದ್ದಾರೆ, ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಟ್ ಬಾಟಲಿಗಳ ಸಪ್ಲೈ ಆಗಿತ್ತು, ಕಲ್ಲುಗಳನ್ನ ಏಕಾಏಕಿ ಎಲ್ಲಿಂದಲೋ ತರಲಾಗಿತ್ತು, ದೊಣ್ಣೆಗಳನ್ನ ಎಲ್ಲಿಂದಾನೋ ಸಪ್ಲೈ ಮಾಡಲಾಗಿತ್ತು ಅನ್ನೋದು ಅಲ್ಲಿ ವೆರಿ ಕ್ಲಿಯರ್. ಅಲ್ಲಿಗೆ ಬಳ್ಳಾರಿಯ ಈ ಗಲಭೆ ಇದೆಯಲ್ಲ, ಇಲ್ಲಿ ರಾಜಶೇಖರ್ ಸಾವಾಗಿರೋದು ಒಂದು ಮಹಾಪರಾಧ. ಅದರ ಜೊತೆಗೆ ಹಲವು ಕಾನೂನುಗಳ ಉಲ್ಲಂಘನೆಯಾಗಿದೆ. ಕಾನೂನು ಸುವ್ಯವಸ್ಥೆಯನ್ನ ಗಾಳಿಗೆ ತೂರುವಂತಹ ಕೆಲಸ ಆಗಿದೆ. ಪುಡಿ ರೌಡಿಗಳ ರೀತಿ ಅಲ್ಲಿದ್ದಂತಹ ಕಾರ್ಯಕರ್ತರು, ಅದು ಬಿಜೆಪಿಯವರೇ ಆಗಿರ್ಲಿ ಕಾಂಗ್ರೆಸ್ನವರೇ ಆಗಿರ್ಲಿ, ಪುಡಿ ರೌಡಿಗಳಂತೆ ವರ್ತಿಸಿದ್ದಾರೆ. ಅಂಥವರೆಲ್ಲರ ವಿರುದ್ಧ ಕ್ರಮ ಆಗ್ಬೇಕಲ್ವಾ? ಈಗ ಸಾರ್ವಜನಿಕ ರಸ್ತೆನಲ್ಲಿ ಹೋಗುವಾಗ ಇವರು ಬಾಟಲಿಗಳನ್ನ ತರ್ತಾರೆ, ಅದನ್ನು ತೂರಾಟ ಮಾಡ್ತಾರೆ ಅಂತಂದ್ರೆ ಯಾರು ತೂರಿದಾರೋ, ಯಾರು ಸಪ್ಲೈ ಮಾಡಿದಾರೋ, ಯಾರು ಕಲ್ ತೂರಿದ್ರೋ, ಯಾರು ದೊಣ್ಣೆ ತಗೊಂಬಂದ್ರೋ ಎಲ್ಲರ ವಿರುದ್ಧವೂ ಕ್ರಮ ಆಗಬೇಕು. ಬಟ್ ವಿಪರ್ಯಾಸ ಏನು ಅಂದ್ರೆ ಈ ಪ್ರಕರಣದಲ್ಲಿ ಇದುವರೆಗೂ ಯಾರನ್ನೂ ಬಂಧಿಸಿಲ್ಲ. ರಾಜಶೇಖರ್ ಕೊಲೆ ಪ್ರಕರಣ ಮಾತ್ರ ಅಲ್ಲ ಇಲ್ಲಿ, ಇದು ಬಹಳ ದೊಡ್ಡ ವ್ಯಾಪ್ತಿಯಲ್ಲಿ ನಡೆದಂತಹ ಅಪರಾಧ ಕೃತ್ಯ. ಬಿಹಾರ, ಉತ್ತರ ಪ್ರದೇಶ ಈ ಭಾಗದಲ್ಲಿ ಕಂಡು ಬರ್ತಾ ಇದ್ದಂತಹ ದೃಶ್ಯ ಬಳ್ಳಾರಿಯಲ್ಲಿ ಕಾಣಿಸ್ತು. ಆದ್ರೆ ಇದುವರೆಗೂ ಯಾರ ಬಂಧನವೂ ಆಗಿಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಘಟನೆ ನಡೆದಂತಹ ಸಂದರ್ಭದಲ್ಲಿ ನೀವು ಆವತ್ತು ಅದೇ ಜಾಗದಲ್ಲಿದ್ರಿ. ನಾವು ನಮ್ಮ ಕ್ಯಾಮೆರಾ ವಿಜುವಲ್ಸ್ ನ ಜನರಿಗೆ ತೋರಿಸಿದ್ವಿ. ದೊಣ್ಣೆಗಳನ್ನ ರಾಶಿಯಾಗಿ ಇಟ್ಕೊಂಡಿದ್ದಂತಹ ದೃಶ್ಯಗಳು ಜನಾರ್ದನ ರೆಡ್ಡಿ ಅವರ ಮನೆಯ ಕಾಂಪೌಂಡ್ ಏನಿದೆ, ಕಾಂಪೌಂಡ್ ನ ಮುಂಭಾಗ ನೋಡಿ. ಇವತ್ತು ಮತ್ತೊಂದು ದೃಶ್ಯ ಲಭ್ಯ ಆಗ್ತಾ ಇದೆ. ಆಟೋದಲ್ಲಿ ಬಾಟಲಿಗಳನ್ನ ಗಲಭೆ ನಡೀತಾ ಇದ್ದಂತಹ ಜಾಗಕ್ಕೆ ತರಿಸಲಾಗಿತ್ತು. ಅಲ್ಲಿಗೆ ಒಂದು ಸಣ್ಣ ಗಲಾಟೆಯಾದಂತಹ ನಂತರದಲ್ಲಿ ಅದನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಎರಡೂ ಕಡೆಯ ಗುಂಪುಗಳು ಪೂರ್ವ ನಿರ್ಧರಿತ ಮಾಡಿದ್ವು ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶಿವಾನಂದ್, ವಿಜಯಶ್ರೀ, ಜನವರಿ 1ನೇ ತಾರೀಕು ರಾತ್ರಿ 9 ಗಂಟೆಗೇನು ಗಲಭೆ ಆಯಿತು ಎರಡೂ ಗುಂಪುಗಳ ನಡುವೆ. ಆಗ ಒಂದಷ್ಟು ಬಾಟಲ್ಗಳು ಆಟೋದಲ್ಲಿ ತಂದರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ವಿಡಿಯೋಗಳು ಕೂಡ ವೈರಲ್ ಆಗ್ತಿರುವಂಥದ್ದು. ಎರಡೂ ಕಡೆಯಿಂದ ಒಂದು ಫ್ರೀ ಪ್ಲ್ಯಾನನ್ನು ಮಾಡಿಕೊಂಡಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಸಂಶಯ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕೆಂದರೆ ಕಳೆದ ಜನವರಿ 1ರಂದನೇ ಈ ಒಂದು ಘಟನೆ ಏನಿದೆ ಅದು ಸಾಕಷ್ಟು ಪ್ರಮಾಣದಲ್ಲಿ, ಅಂದರೆ ಏಕಾಏಕಿ ಸಾಕಷ್ಟು ಪ್ರಮಾಣದಲ್ಲಿ ಯುವಕರು ಹೇಗೆ ಬಂದರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಏಕೈಕಿ ದೊಣ್ಣೆ ಕಟ್ಟಿಗೆ ಹಾಗೆ ಇತರೆ ಅಂದರೆ ಬಂದೂಕುಗಳನ್ನು ಹಿಡಿದುಕೊಂಡು ಬಂದಂಥ ಏನು ಯುವಕರ ಗುಂಪಿತ್ತು, ತದನಂತರದಲ್ಲಿ ಒಂದು ಆಟೋ ಬರುತ್ತೆ. ಆ ಆಟೋದಲ್ಲಿ ಒಂದಷ್ಟು ಗಾಜು ಬಾಟಲ್ಗಳಿರುವಂಥದ್ದು, ಅವುಗಳನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಪೂರ್ವ ನಿಯೋಜಿತ, ಅದನ್ನು ಯಾವ ಕಾರಣಕ್ಕೆ ತಂದರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು. ಒಂದು ಕಡೆ ಆ ಬಾಟ್ಲಿಯನ್ನು ತೆಗೆದುಕೊಂಡು ಏನಾದರೂ ಒಂದು ಗುಂಪಿನಿಂದ ಮತ್ತೊಂದು ಗುಂಪಿನ ಮೇಲೆ ಎಸೆದ್ರೆ ಅದು ಸಾಕಷ್ಟು ಏನು ಪ್ರಾಣಹಾನಿಗೂ ಆಗುವಂಥ ಒಂದು ಸಾಧ್ಯತೆ ಇತ್ತು. ಹೀಗಾಗಿ ಅಲ್ಲಿ ಆಟೋದಲ್ಲಿ ಬಂದಂಥ ಒಂದು ರಿಕ್ಷಾದಲ್ಲಿ ಸಾಕಷ್ಟು ಏನು ಬಾಟ್ಲ್ಗಳಿದ್ದು ಅದನ್ನು ನೋಡ್ತಿದ್ದಂತೆ ಅಲ್ಲಿ ಇರ್ತಕ್ಕಂಥ ಪೊಲೀಸರು ಅದನ್ನು ಮತ್ತೆ ಕೆಳಗಡೆ ಬೀಳ್ತಿದ್ದಂಥ ಬಾಟ್ಲ್ಗಳನ್ನು ತೆಗೆದು ಆ ಒಂದು ಆಟೋದಲ್ಲಿ ತುಂಬಿ ಅದನ್ನು ವಶಕ್ಕೆ ಪಡೆಯುವಂಥ, ಅಂದರೆ ಅದನ್ನು ಮುಂದೆ ಕಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಈ ಒಂದು ಘಟನೆ ವಿಡಿಯೋ ಏನಿದೆ ಈಗ ಸಾಕಷ್ಟು ಪ್ರಮಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಈ ಒಂದು ಘಟನೆ ಏನಿದೆ ಇದು ಬಳ್ಳಾರಿಯ ಅಹಂಭಾವಿಯ ಜನಾರ್ದನ ರೆಡ್ಡಿ ನಿವಾಸದ ಮುಂಭಾಗದ ಈ ಒಂದು ದೃಶ್ಯ ಆಗಿರುವಂಥದ್ದು. ಸುಮಾರು 9 ಗಂಟೆ 10 ನಿಮಿಷಕ್ಕೆ ಈ ಒಂದು ಘಟನೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಈಗ ಗೊತ್ತಾಗ್ತಿರುವಂಥದ್ದು. ವಿದ್ಯಾಶ್ರೀ.